50,000 rupees, 40,000 rupees, 40,000 rupees. ಇದು 24 ಮಾಡಲ್. ಇದನ್ನು ಬಂದ್ಬಿಟ್ಟು ನಿಮ್ಗೆ 1,35,000, 1,40,000 ಆ ರೇಂಜ್ ಅಲ್ಲಿ ಆಗುತ್ತೆ. 2015 ಸಿಂಗಲ್ ಓನರ್, ವೆರಿ ವೆಲ್ ಮೇಂಟೈನ್. ಇದನ್ನು ಬಂದ್ಬಿಟ್ಟು 1,45,000 ರೇಂಜ್ ಅಲ್ಲಿ ಆಗುತ್ತೆ. ಇದು ಇದನ್ನು ಬಂದ್ಬಿಟ್ಟು ಸ್ಪೆಷಲ್ ಎಡಿಷನ್ ವಿತ್ ಬ್ಲೂಟೂತ್. ಇದು ಬಂದ್ಬಿಟ್ಟು 70,000 to 75,000 ಲಾಸ್ಟ್ ವೆಹಿಕಲ್ ಎಕ್ಸಲೆಂಟ್ ಕಂಡೀಷನ್. ಇದು ಬಂದ್ಬಿಟ್ಟು 1,05,000 ಇಂದ 1,10,000 ತನಕ ರೇಂಜ್ ಅಲ್ಲಿ ಆಗುತ್ತೆ. ಇದು ಏಪ್ರಿಲ್, ಇದು ಬಂದ್ಬಿಟ್ಟು 2019 ಬೆಲೆ ಬಂದ್ಬಿಟ್ಟು 55,000 ರೇಂಜ್ ಅಲ್ಲಿ ಆಗುತ್ತೆ. ಇದು ಅವೆಂಜರ್ ಗಳಿವೆ ನಿಮಗೆ 30,000 ರೇಂಜ್ ಅಲ್ಲಿ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತು ನಾನು ಬಂದಿರೋದು ಆಟೋ ಪಾಯಿಂಟ್ ಕನ್ಸಲ್ಟೆನ್ಸಿಗೆ. ಇವ್ರ ಹತ್ರನು ಎಲ್ಲಾ ತರದ್ದು ಯೂಸ್ಡ್ ಬೈಕ್ಸ್ ಇವ್ರು ಮಾಡ್ತಾರೆ. ಮೋಪೆಡ್ ಇಂದ ಬುಲೆಟ್ ಆಗಿರ್ಲಿ ಎಲ್ಲಾ ತರದ್ದು ಯೂಸ್ ಬೈಕ್ ಸೇಲ್ ಮಾಡ್ತಾರೆ. ಮತ್ತೆ ಲಾಸ್ಟ್ ಟೈಮ್ ಕೂಡ ನಾನು ವಿಡಿಯೋ ಮಾಡಿದ್ದೆ, ರೆಸ್ಪಾನ್ಸ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಈ ಸರ್ವಿಸಿಂಗ್ ಅಷ್ಟೇ ಒಳ್ಳೆ ಸರ್ವಿಸ್ ಇದೆ, ಕಸ್ಟಮರ್ಸ್ ರಿವ್ಯೂಸ್ ಚೆನ್ನಾಗಿದೆ. ನೀವು ಗೂಗಲ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಅದಕ್ಕೆ ನಾನು ಮತ್ತೆ ಬಂದಿರೋದು ನಮ್ಮ ವ್ಯೂವರ್ಸ್ಗೆ ತೋರ್ಸೋಣ ಕಲೆಕ್ಷನ್ ಯಾವ ತರ ಇದೆ, ಯಾವ ಪ್ರೈಸ್ ಇಂದ ಶುರು ಆಗುತ್ತೆ, ಲೋನ್ ಆಪ್ಷನ್ ಇದೆಯಾ ಇಲ್ವಾ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಸೊ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ನಮ್ಮ ಜೊತೆ ಸರ್ ಇದ್ದಾರೆ. ಹಾಯ್ ಸರ್. ಹಾಯ್ ಸರ್, ಹೇಗಿದ್ದೀರಾ ಸರ್? ಫೈನ್, ಹೌ ಆರ್ ಯು? ಚೆನ್ನಾಗಿದ್ದೀನಿ ಸರ್, ಸೂಪರ್ ಆಗಿದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮ ವ್ಯೂವರ್ಸ್ಗೆ ಆಟೋ ಪಾಯಿಂಟ್ ಎಲ್ಲಿ ಬರುತ್ತೆ ಅಡ್ರೆಸ್ ನೀವು ಹೇಳ್ಬೇಡಿ. ಎಕ್ಸಾಕ್ಟ್ ಆಟೋ ಪಾಯಿಂಟ್ ಇರೋದು ಜಯನಗರ 40 ಬ್ಲಾಕ್ 30ನೇ ಕ್ರಾಸ್, ಬ್ಯಾಂಗ್ಳೂರ್ 41. ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ಇಲ್ಲಿ ಈ ಕಡೆ ರೈಟ್ ತಿಲಕ್ ನಗರ ಪೊಲೀಸ್ ಸ್ಟೇಷನ್, ಈ ಕಡೆ ಉಷಾ ಅಪಾರ್ಟ್ಮೆಂಟ್ಸ್ ಇದೆ. ಜಯನಗರ್ 40 ಬ್ಲಾಕ್ 30ನೇ ಕ್ರಾಸ್, ಬ್ಯಾಂಗ್ಳೂರ್. ಓಕೆ, ಸೊ ನಿಮ್ಮ ಹತ್ರ ಪ್ರೆಸೆಂಟ್ ಸ್ಟಾಕ್ ಎಷ್ಟಿದೆ ನಿಮ್ಮ ಹತ್ರ ಈಗ? ಇಲ್ಲಿ 100 ಇಂದ 200 ವೆಹಿಕಲ್ಸ್ ಸಂಖ್ಯೆ ಇವೆ. ಓಕೆ, ಎಷ್ಟಿದೆ? ಜಸ್ಟ್ ಆಪೋಸಿಟ್ ಒಂದು ಶೋರೂಮ್ ಇದೆ, ಅಲ್ಲೂ ಇದೆ, ಅಲ್ಲೂ ನೋಡಬಹುದು ಗಾಡಿಗಳು, ಅಲ್ಲೂ ಸ್ಟಾಕ್ ಆಗಿವೆ. 20,000 ಇಂದ ಹಿಡಿದು ನಿಮ್ಗೆ 3 ಲಕ್ಷ ತನಕ ಎಲ್ಲ ತರ ಬೈಕ್ಸ್ ಇದೆ. ಓಕೆ, ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಬರೀ 20,000 ಶುರು ಆಗುತ್ತೆ, 3 ಲಕ್ಷವರೆಗೂ ಸ್ಟಾಕ್ ಹೋಗುತ್ತೆ. ಅಷ್ಟು ಸ್ಟಾಕ್ ಇದೆ ಇವ್ರ ಹತ್ರ. ನಿಮ್ಗೆ ಯಾವ್ದು ಗಾಡಿ ಬೇಕು, ಯಾವ ರೇಂಜ್ ಅಲ್ಲಿ ನೋಡ್ತಾ ಇದಾರೆ ನೀವು, ಜಸ್ಟ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಸರ್ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ನಿಮ್ಗೆ ಯಾವ ಗಾಡಿ ಬೇಕು, ಯಾವ ರೇಂಜ್ ಅಲ್ಲಿ ಇದೆ ಅದೆಲ್ಲ ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ಬನ್ನಿ ಕಲೆಕ್ಷನ್ ಎಲ್ಲ ತೋರಿಸ್ಕೊಡ್ತೀನಿ. ಈಗ ಕಾಲೇಜು ಸ್ಕೂಲ್ ಟೈಮ್ ಎಲ್ಲ ಹಾಲಿಡೇಸ್ ಇರೋದ್ರಿಂದ ಮನೆಯಲ್ಲಿ ಕಲಿಯಕ್ಕೋಸ್ಕರ ತುಂಬಾ ಲೋ ಬಜೆಟ್ ಕೇಳ್ತಾ ಇರ್ತೀರಾ. ಹೌದು ಸರ್. ಸ್ಕೂಟಿ ಪೆಪ್ 2011 ಮಾಡಲು 25,000 ರೂಪಾಯಿಗೆ, 25,000 ರೂಪಾಯಿಗೆ. ಇದು ಬಂದ್ಬಿಟ್ಟು 2014, ಇದು ಬಂದ್ಬಿಟ್ಟು 32,000 ರೂಪಾಯಿಗೆ. 32,000. ಈಗ ಸ್ವಿಗ್ಗಿ ಝೊಮ್ಯಾಟೊ ಆನ್ಲೈನ್ ಮಾಡೋವರೆಗೆ ಲೋ ಬಜೆಟ್ ಅಲ್ಲಿ ಬೈಕ್ಸ್ ಬೇಕಾದ್ರೆ ಯಮಹಾ FZS ಇದೆ, ಪಲ್ಸರ್ 180 ಇದೆ, ಡ್ಯೂಕ್ ಇದೆ, ಡ್ಯೂಕ್ 200 ಇದೆ. ಇನ್ನೊಂದು 30,000-35,000 ರೂಪಾಯಿ, 32,000 ರೂಪಾಯಿಗೆ ಅವೆಂಜರ್ ಇವೆ. ಆಮೇಲೆ ಪಲ್ಸರ್ ಗಳಿವೆ. ಈಗ ಇನ್ನೂ ಮೈಲೇಜ್ ಬೇಕಂದ್ರೆ ಅಂದ್ರೆ ನಿಮ್ಗೆ ಡಿಸ್ಕವರ್ ಇದೆ, ಸಿಟಿ 100 ಗಳಿವೆ, ಅಪಾಚೆನೂ ಇವೆ. ಸ್ಪೋರ್ಟ್ಸ್ ಬೇಕಾದ್ರೆ R15 ಥಂಡರ್ಬರ್ಡ್ ಇದೆ, ಆಮೇಲೆ ಇನ್ನೊಂದು ಯೂನಿಕಾರ್ನ್ ಗಳಿವೆ. ಓಕೆ, ಸೊ ಇಷ್ಟೊಂದು ಗಾಡಿಗಳು ನೀವು ತೋರಿಸಿದ್ರಾ. ಸೊ ಪ್ರೈಸ್ ಏನಿರುತ್ತೆ ಸ್ಟಾರ್ಟಿಂಗ್ ಪ್ರೈಸ್? ಸ್ಟಾರ್ಟಿಂಗ್ ಪ್ರೈಸ್ ನಮ್ಮ ಹತ್ರ ನೀವು 20,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, 3 ಲಕ್ಷ ತನಕ ಹೋಗುತ್ತೆ. 20,000 ರೂಪಾಯಿ ಬೇಕಾದ್ರೆ ನಿಮ್ಗೆ ಒಳ್ಳೆ ಗಾಡಿ ವಿತ್ ಸೆಲ್ ಸ್ಟಾರ್ಟ್, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರೋ ಗಾಡಿ ತೋರಿಸ್ತೀನಿ ಬನ್ನಿ. ಇಲ್ಲೇ ನೋಡಿ, ಇಲ್ಲಿದೆ. ಓಕೆ, ಸೊ ಇದೇನಾ ಅದು 20,000 ಗಾಡಿ? ಇದು 2016ನೇ ಮಾಡಲ್. ಇದು ಬಂದ್ಬಿಟ್ಟು ನಿಮ್ಗೆ ಹೇಳ್ತಾ ಇರೋದು 25,000, 20,000 ರೂಪಾಯಿ ಆಗುತ್ತೆ. ಓನ್ಲಿ 1 ಮಾಡ್ಕೊಡ್ತೀರಾ ನೀವು? ಎಸ್. ಓಕೆ, ಇದು ಎಂಟವರೆಗೂ ಇದೆ. 21ನೇ ಮಾಡಲ್. ಇದು ಬಂದ್ಬಿಟ್ಟು ನಿಮ್ಗೆ 72 ಅರೇಂಜ್ ಅಲ್ಲಿ ಆಗುತ್ತೆ. ಓಕೆ, ಸೊ ಲೋನ್ ಅಲ್ಲಿ ಆಗುತ್ತೆ ಈ ಗಾಡಿ? ಆರಾಮಾಗಿ ಲೋನ್ ಅಲ್ಲಿ ಆಗುತ್ತೆ. ಎಷ್ಟು ಕಟ್ಟಬೇಕು ಡೌನ್ ಪೇಮೆಂಟ್? ಡೌನ್ ಪೇಮೆಂಟ್ ನೀವು 25,000 ರೂಪಾಯಿ ಕಟ್ಟಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನೀವು ಬೆಂಗಳೂರಲ್ಲಿ ಎಲ್ಲಿ ವಾಸವಾಗಿದ್ದೀರಾ ಆ ಮನೆದು ಕರೆಂಟ್ ಬಿಲ್ ಕೊಟ್ರೆ ವಿದಿನ್ 1 ಅವರ್ ಸ್ಪಾಟ್ ಅಪ್ರೂವಲ್ ಮಾಡಿಸ್ಕೊಡೋಣ. ಓಕೆ, ಸೊ ಪ್ರೈಸ್ ನೀವು ಒಂಚೂರು ಹೇಳ್ಬಿಡಿ ಸರ್. ಪ್ರೈಸ್ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 2017ನೇ ಮಾಡಲ್. ಇದು ಬಂದ್ಬಿಟ್ಟು ಒಂದು 52-50,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಇದು ಪಲ್ಸರ್ ಬಂದ್ಬಿಟ್ಟು ನಿಮ್ಗೆ 30,000 ರೂಪಾಯಿ ರೇಂಜ್ ಅಲ್ಲಿ. ಇದು ಡ್ಯೂಕ್ 90,000 ರೂಪಾಯಿ ರೇಂಜ್ ಅಲ್ಲಿ. ಡ್ಯೂಕ್ 90,000 ರೂಪಾಯಿ ಕೊಡ್ತಾ ಇದ್ದೀರಾ ನೀವು? 2013ನೇ ಮಾಡಲ್. ಇನ್ನೊಂದು ಡ್ಯೂಕ್ 2015ನೇ ಮಾಡಲ್. ಇದು 1,05,000 ರೂಪಾಯಿಂದ 1,10,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು ಆಗುತ್ತೆ? ಇಲ್ಲ, ಈ ಮಾಡೆಲ್ಸ್ ಎಲ್ಲ ಲೋನ್ ಆಗಲ್ಲ. ನಿಮ್ಗೆ ಲೋನ್ ಆಗೋದು 2019 ಮಾಡೆಲ್ ಮೇಲಿರೋ ಗಾಡಿಗೆ ಲೋನ್ ಆಗುತ್ತೆ ಮಾತ್ರ. 19 ಮೇಲೆ ಇರೋ ಮಾಡೆಲ್ಗೆ ಲೋನ್ ಆಗುತ್ತೆ. ಹೌದು. ಓಕೆ, ಇದು ಅವೆಂಜರ್ ಗಳಿವೆ. ನಿಮಗೆ 30,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಇನ್ನೊಂದು ಅವೆಂಜರ್ ಇದು ಬಂದ್ಬಿಟ್ಟು ನಿಮ್ಗೆ ಒಂದು 48ರಿಂದ 50,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಪಲ್ಸರ್ ಗಳಿವೆ. ಇದು ನಿಮ್ಗೆ 30-35,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಇದು ಬಂದ್ಬಿಟ್ಟು 40-45,000 ರೂಪಾಯಿ ರೇಂಜ್ ಅಲ್ಲಿ. ಇದು ಬಂದು ಡಿಸ್ಕವರ್ ಬಂದ್ಬಿಟ್ಟು ನಿಮ್ಗೆ ಒಂದು 38ರಿಂದ 40,000 ರೂಪಾಯಿ. ಇದು ಬಂದ್ಬಿಟ್ಟು 32,000 ರೂಪಾಯಿ ಆಗುತ್ತೆ. 32,000 ರೂಪಾಯಿ ಮೈಲೇಜ್ ಗಾಡಿ ಕೊಡ್ತಾ ಇದ್ದಾರೆ. ಒಳ್ಳೆ ಮೈಲೇಜ್ ಗಾಡಿ. ಫ್ಯಾಷನ್ ಇದೆ, ಸ್ಪ್ಲೆಂಡರ್ ಇದೆ, ಸಿಟಿ 100 ಇದೆ, ಡಿಸ್ಕವರ್ ಗಳಿವೆ. ಇದು ಬಂದ್ಬಿಟ್ಟು ಅಪಾಚೆ. ಇದು ಬಂದ್ಬಿಟ್ಟು 45,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. R15 V2 2014 ಓನ್ಲಿ ಒನ್ ಪ್ರೈಸ್. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಓನ್ಲಿ ಫಾರ್ 40,000 rupees. 40,000 ರೂಪೀಸ್ ಕೊಡ್ತಾ ಇದ್ದಾರೆ. R15 ವರ್ಷನ್ 2 ವಿತ್ ಹೊಸ ಟೈರ್ಸ್. ಓಕೆ, ಸರ್ವಿಸ್ ಮಾಡಿ ಪಾಲಿಶ್ ಆಗಿ ಎಲ್ಲ ಮಾಡಿ ಕೊಡ್ತೀವಿ. ಎಲ್ಲ ಬರೀ 40,000 ರೂಪೀಸ್ R15 ಸಿಗ್ತಾ ಇದೆ. ಇದು ಬಂದ್ಬಿಟ್ಟು ಥಂಡರ್ಬರ್ಡ್ 350X 2019. ಇದು ಬಂದ್ಬಿಟ್ಟು 1,05,000 ರೂಪಾಯಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡೋಣ. 1,05,000 ರೂಪಾಯಿ. ಇದು ಯೂನಿಕಾರ್ನ್ 2014. ಇದು ಬಂದ್ಬಿಟ್ಟು ನಿಮ್ಗೆ ಒಂದು 38,000 ರೂಪಾಯಿ ಫೈನಲ್ ಟು ಫೈನಲ್. 38,000 ರೂಪಾಯಿಗೆ ಫೈನಲ್ ಟು ಫೈನಲ್. ಎಸ್ ಸರ್. ನೆಕ್ಸ್ಟ್ ಬೈಕ್ ಅಲ್ಲಿ ಜಾವಾ ಇದೆ. ಇದು ಯಾವ ಗಾಡಿ ಸರ್? ಇದು ಜಾವಾ 22 ಜಾವಾ 1942 ಕ್ಲಾಸಿಕ್. ಇದು 2022 ಮಾಡೆಲ್, ಸಿಂಗಲ್ ಓನರ್, ಡ್ಯುಯಲ್ ಚಾನೆಲ್ ABS. ಇದು ಬಂದ್ಬಿಟ್ಟು ನಿಮ್ಗೆ ಪ್ರೈಸಿಂಗ್ ಅರೌಂಡ್ 135-140 ರೇಂಜ್ ಅಲ್ಲಿ ಆಗುತ್ತೆ. ಓಕೆ, ಲೋನ್ ಅಲ್ಲಿ ಬೇಕು ಅಂದ್ರೆ ಎಷ್ಟು ಕಟ್ಟಬೇಕು ಡೌನ್ ಪೇಮೆಂಟ್? ಡೌನ್ ಪೇಮೆಂಟ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 30,000-40,000 ರೂಪಾಯಿ ಮಾಡಿ. 30,000-40,000 ರೂಪಾಯಿ. ಎಸ್. ಓಕೆ, ಇದು ಏರಾಕ್ಸ್ 2024 ಮಾಡೆಲ್, ಸಿಂಗಲ್ ಓನರ್. ಇದು ಡ್ಯುಯಲ್ ಚಾನೆಲ್ ABS.
ಪ್ರೈಸಿಗೆ ಬಂದ್ಬಿಟ್ಟು ನಿಮ್ಗೆ 1,35,000 1,40,000 ತನಕ ಆಗುತ್ತೆ. ಓಕೆ ಇದು ಆಕ್ಸೆಸ್ 2019 ಇದು ಬಂದ್ಬಿಟ್ಟು ಒಂದು 55,000 58,000 ರೇಂಜ್ ಅಲ್ಲಿ. ಓಕೆ ಇದು ಜುಪಿಟರ್ 2019 ಇದು 55,000 58,000 50,000 ತನಕ ಮಾಡಿಸಬಹುದು. ಓಕೆ ಇದು ಏಪ್ರಿಲ್ ಇದು ಬಂದ್ಬಿಟ್ಟು 2019 ಬೆಲೆ ಬಂದ್ಬಿಟ್ಟು 55,000 ರೇಂಜ್ ಅಲ್ಲಿ ಆಗುತ್ತೆ. 55,000 ರೇಂಜ್ ಅಲ್ಲಿ ಆಗುತ್ತೆ. ಓಕೆ ಸೊ ನೆಕ್ಸ್ಟ್ ಇರೋದು ಗಾಡಿ ನಮ್ಮ ಮುಂದೆ MT-15 ಇದೆ, ಬ್ಲಾಕ್ ಕಲರ್, ಅದು ಕೂಡ ನೋಡ್ತಾನೆ ಇರಬಹುದು ಸರ್. ಇದು ಯಾವ ಮಾಡೆಲ್ ಸರ್ ಇದು ಗಾಡಿ? 2019 ಸಿಂಗಲ್ ಓನರ್ ಗಾಡಿ ವಿತ್ ಡ್ಯುಯಲ್ ಚಾನೆಲ್ ABS ಮಾನ್ಸ್ಟರ್ ಮಾಡೆಲ್. ಓಕೆ ಬೆಲೆ ಬಂದ್ಬಿಟ್ಟು ನಿಮ್ಗೆ ಇದು 1,05,000 1,10,000 ರೇಂಜ್ ಅಲ್ಲಿ. ಓಕೆ ಇದು 2018 R15 V3 ಓಕೆ ಕ್ಲಾಸ್ ವೆಹಿಕಲ್ ಎಕ್ಸಲೆಂಟ್ ಕಂಡೀಷನ್. ಇದು ಬಂದ್ಬಿಟ್ಟು 1,05,000 1,10,000 ತನಕ ಅಂಜಲ್ ಆಗುತ್ತೆ. ಓಕೆ ಇನ್ನೊಂದು R15 V3 2018 ಸಿಂಗಲ್ ಓನರ್ ಓಕೆ ಕ್ಲಾಸ್ ವೆಲ್ ಮೇಂಟೈನ್. ಇದನ್ನು 1,05,000 ಒಂದು 1,10,000 ರೇಂಜ್ ಅಲ್ಲಿ ಆಗುತ್ತೆ. ಓಕೆ ಇದು ಇನ್ನೊಂದು 2019 ಮಾಡೆಲ್ ಇದೆ. ಇದನ್ನು V3 ಕ್ಲಾಸ್ ಕಂಡೀಷನ್. ಇದನ್ನು 1,10,000 1,15,000 ಆ ರೇಂಜ್ ಅಲ್ಲಿ ಆಗುತ್ತೆ. ಓಕೆ ಆಮೇಲೆ ಆಕ್ಟಿವಾ ನೋಡ್ಬೋದು 2019 ಇದು ಬಂದ್ಬಿಟ್ಟು ಒಂದು 58,000 ರೇಂಜ್ ಅಲ್ಲಿ. 2017 ಇದು ಬಂದ್ಬಿಟ್ಟು 45,000 ಆ ರೇಂಜ್ ಅಲ್ಲಿ ಆಗುತ್ತೆ. ಇದು 2017 ಇದು 45,000 ಆ ರೇಂಜ್ ಅಲ್ಲಿ ಆಗುತ್ತೆ. ಸರ್ ಮತ್ತೆ ಒಂದು 20,000 30,000 ಇದೆ, ನನಗೆ R15 ಬೇಕು ಅಂದ್ರೆ ಆಗುತ್ತಾ? R15 ನೀವು 40,000 ಒಂದು 45,000 ಡೌನ್ ಪೇಮೆಂಟ್ ಮಾಡಿ ಬೆಂಗಳೂರಲ್ಲಿ ವಾಸವಾಗಿರ್ಬೇಕು. ನಿಮ್ಮ ಮನೆ ಕರೆಂಟ್ ಬಿಲ್ ಕೊಡಿ, ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊಡಿ, ಲೋನ್ ಮಾಡಿಸ್ಕೊಡೋಣ. ಓಕೆ ಸರ್. ಇದು ಆಕ್ಟಿವಾ 5G ಡೀಲಕ್ಸ್. ಇದನ್ನು 2019 ಇದನ್ನು ಒಂದು 55 ಇಂದ 58,000 ರೇಂಜ್ ಅಲ್ಲಿ ಆಗುತ್ತೆ. ಇದು 2018 ಮಾಡೆಲ್. ಇದು ಆಕ್ಟಿವಾ 5G ಡೀಲಕ್ಸ್. ಇದು ಅಷ್ಟೇ ಒಂದು 50,000 ಆ ರೇಂಜ್ ಅಲ್ಲಿ ಆಗುತ್ತೆ. 19 ಮಾಡೆಲ್ ಆಕ್ಟಿವಾ 5G ಇದನ್ನು ಒಂದು 55 ಇಂದ 58,000 ರೇಂಜ್ ಅಲ್ಲಿ ಆಗುತ್ತೆ. ಇದು ಯಮಹಾ ಫ್ಯಾಸಿನೋ ಲೋ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ. ಬೆಲೆ ಬಂದ್ಬಿಟ್ಟು ನಿಮ್ಗೆ ಒಂದು 38,000 ರೇಂಜ್ ಅಲ್ಲಿ ಆಗುತ್ತೆ. 38,000 ರೇಂಜ್ ಅಲ್ಲಿ ಆಗುತ್ತೆ. ಇದು ಆಕ್ಸಸ್ 2016 ಮಾಡಲು ವೆರಿ ವೆಲ್ ಮೇಂಟೈನ್. ಇದು ಒಂದು 38,000 ರೇಂಜ್ ಅಲ್ಲಿ ಆಗುತ್ತೆ. ಓಕೆ ಸರ್. ಸರ್ ಬ್ಲಾಕ್ ಕಲರ್ ಆಕ್ಸಸ್ ಇದೆ, ಇದು ಯಾವ ಮಾಡೆಲ್ ಸರ್? ಇದು 2019 ಇದು ಬಂದ್ಬಿಟ್ಟು 50 ಇಂದ 58,000 ರೂಪಾಯಿ. ಇದನ್ನು ಬಂದ್ಬಿಟ್ಟು 2019 ವಿತ್ ಅಲಾಯ್ ವೀಲ್ ಡಿಸ್ಕ್ ಬ್ರೇಕ್ ಸ್ಪೆಷಲ್ ಎಡಿಷನ್. ಇದನ್ನು ಬಂದ್ಬಿಟ್ಟು ಒಂದು 55 ಇಂದ 68,000 ರೂಪಾಯಿ. ಇದು ಬಂದ್ಬಿಟ್ಟು 2021 ಇದನ್ನು ಬಂದ್ಬಿಟ್ಟು ಸ್ಪೆಷಲ್ ಎಡಿಷನ್ ವಿತ್ ಬ್ಲೂಟೂತ್. ಇದು ಬಂದ್ಬಿಟ್ಟು 70 to 75,000 rupees. ಇದು 21 ಮಾಡೆಲ್. ಇದು 22 ಮಾಡೆಲ್ ಅಲಾಯ್ ವೀಲ್ ಡಿಸ್ಕ್ ಬ್ರೇಕ್. ಇದು ಸ್ಪೆಷಲ್ ಎಡಿಷನ್. ಇದನ್ನು ಬಂದ್ಬಿಟ್ಟು ನಿಮ್ಗೆ ಒಂದು 70 to 75,000 rupees. ಇದು ಬಂದ್ಬಿಟ್ಟು ಬರೀ 6,000 ಓಡಿರೋದು 2024 ಮಾಡೆಲ್ ವಿತ್ ಬ್ಲೂಟೂತ್ ವರ್ಷನ್ ವೆರಿ ವೆಲ್ ಮೇಂಟೈನ್. ಇದು 90,000 ರೂಪಾಯಿ ಆ ರೇಂಜ್ ಅಲ್ಲಿ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಏರಾಕ್ಸ್ ಇದೆ, ಯಾವ ಮಾಡೆಲ್ ಸರ್? ಇದು ಹೊಸ ತರ ಕಾಣ್ತಾ ಇದೆ ಗಾಡಿ. ಇದು ಒಂದು ಬಂದ್ಬಿಟ್ಟು 24 ಇದೆ, ಒಂದು ಇನ್ನೊಂದು 25 ಬಂದಿದೆ. 25 ಲೇಟೆಸ್ಟ್ ಮಾಡೆಲ್. ಇದು ಡ್ಯುಯಲ್ ಚಾನೆಲ್ ABS. ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 1,45,000 ರೂಪೀಸ್ ಆ ರೇಂಜ್ ಅಲ್ಲಿ ಆಗುತ್ತೆ. ಇದು 24 ಮಾಡೆಲ್. ಇದನ್ನು ಬಂದ್ಬಿಟ್ಟು ನಿಮ್ಗೆ 1,35,000 1,40,000 ಆ ರೇಂಜ್ ಅಲ್ಲಿ ಆಗುತ್ತೆ. ಡೌನ್ ಪೇಮೆಂಟ್ ಬೇಕು ಅಂದ್ರೆ ಎಷ್ಟು ಕಟ್ಟಬೇಕು? ಡೌನ್ ಪೇಮೆಂಟ್ 40,000 ರೂಪಾಯಿ ಮಾಡಿ ಮನೆ ಕರೆಂಟ್ ಬಿಲ್ ತಗೊಬನ್ನಿ, ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಸ್ಪಾಟ್ ಅಪ್ರೂವಲ್ ಮಾಡಿಸ್ಕೊಡೋಣ. ಓಕೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ನೋಡ್ತಾನೆ ಇರಬಹುದು ರಾಯಲ್ ಎನ್ಫೀಲ್ಡ್ ಕಲೆಕ್ಷನ್ ಇದೆ, ಮತ್ತೆ ಸ್ಪೋರ್ಟ್ಸ್ ಅದನ್ನು ಕಲೆಕ್ಷನ್ ಇದೆ, ಅದನ್ನು ಎಲ್ಲ ತಿಳಿಸ್ಕೊಡ್ತೀನಿ ಸರ್. ಹಿಮಾಲಯನ್ 411 ಇದೆ, ಬ್ಲಾಕ್ ಕಲರ್. ಯಾವ ಮಾಡೆಲ್ ಇದು? 2020 ವಿತ್ ಡ್ಯುಯಲ್ ಚಾನೆಲ್ ABS ಸಿಂಗಲ್ ಹ್ಯಾಂಡ್ ಡ್ರಿವನ್ ಎಕ್ಸಲೆಂಟ್ ಕಂಡೀಷನ್. 18,000 ಓಡಿರೋದು. 1,85,000 ರೂಪಾಯಿ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಪಲ್ಸರ್ 220F ಡ್ಯುಯಲ್ ಚಾನೆಲ್ ABS 2023 ಮಾಡೆಲ್. ಇದು ಸಿಂಗಲ್ ಹ್ಯಾಂಡ್ ಡ್ರಿವನ್. ಇದನ್ನು ಬಂದ್ಬಿಟ್ಟು 1,10,000 ರೂಪಾಯಿ ಆ ರೇಂಜ್ ಅಲ್ಲಿ ಆಗುತ್ತೆ. ಪಲ್ಸರ್ NS 200 ಡ್ಯುಯಲ್ ಚಾನೆಲ್ ABS ವೆರಿ ವೆಲ್ ಮೇಂಟೈನ್ ಎಕ್ಸಲೆಂಟ್ ಕಂಡೀಷನ್. ಇದು ಬಂದ್ಬಿಟ್ಟು 2022. ಇದು ಬೆಲೆ ಬಂದ್ಬಿಟ್ಟು ನಿಮ್ಗೆ 1,15,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಡಾಮಿನರ್ 400 ವೆರಿ ಬ್ಯೂಟಿಫುಲ್ ಕಲರ್, ರೆಡ್ ಕಲರ್, ವೆರಿ ವೆಲ್ ಮೇಂಟೈನ್. 2018 ಇದನ್ನು ಬಂದ್ಬಿಟ್ಟು 1,05,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಮತ್ತೆ ಸರ್ ತುಂಬಾ ಜನ ಡೌಟ್ ಇರುತ್ತೆ, ಡೀಲರ್ ಹತ್ರ ಗಾಡಿ ತಗೋಬೇಕಂದ್ರೆ ಅವ್ರು ಸ್ವಲ್ಪ ಭಯ ಇರುತ್ತೆ, ಯಾಕಂದ್ರೆ ಮೀಟರ್ ಎಲ್ಲ ಟ್ಯಾಂಪರ್ ಮಾಡ್ತಾರೆ, ಮತ್ತೆ ಆಕ್ಸಿಡೆಂಟ್ ಆಗಿರೋ ವೆಹಿಕಲ್ ಅದನ್ನು ಮಾಡ್ತಾರೆ ಅಂತ ಅವ್ರು ಸ್ವಲ್ಪ ಭಯ ಇರುತ್ತೆ. ಅದಕ್ಕೆ ನೀವು ಏನ್ ಹೇಳ್ತೀರಾ? ನೀವು ಬಂದ್ಬಿಟ್ಟು ಗಾಡಿ ತಗೊಳ್ಳೋ ಮುಂಚೆ ತೊರೋರಿ ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ಚೆಕ್ ಮಾಡಿ, ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಇಂಜಿನ್ ಬೇಕಾದ್ರೆ ನಿಮ್ಗೆ ಎಕ್ಸ್ಟೆಂಡೆಡ್ ವಾರಂಟಿ ಸಿಗುತ್ತೆ ಫಾರ್ 2 years. ಇಂಜಿನ್ ಗೇರ್ ಬಾಕ್ಸ್ ಅದಕ್ಕೆ ನೀವು ಪರ್ಚೇಸ್ ಮಾಡ್ಬೇಕಾಗುತ್ತೆ ಸ್ಕೀಮ್. ಅದ್ರ ಪ್ರಕಾರ ನೀವು ನಾವು ಕೊಡೋ ವೆಹಿಕಲ್ಸ್ ಗೆ ಗ್ಯಾರಂಟಿ ವ್ಯಾರಂಟಿ ಎಂತದ್ದು ಏನು ಬೇಕಾಗಿಲ್ಲ, ಬಟ್ ಕೊಡ್ತಾ ಇರೋ ವ್ಯಾಲ್ಯೂ ನಿಮ್ ವ್ಯಾಲ್ಯೂ ಫಾರ್ ಮನಿ ಆ ತರ ಇರುತ್ತೆ. ಸೂಪರ್ ಕಂಡೀಷನ್, ವೆಲ್ ಮೇಂಟೈನ್, ಥರೋಲಿ ಚೆಕ್, ಪ್ರಿವಂಡ್ ಆಗಿರುತ್ತೆ. ಓಕೆ ಸರ್. ಓಕೆ ಸರ್. ನೆಕ್ಸ್ಟ್ ಅಪಾಚಿ ಈಗ ನೋಡಬಹುದು, ಅಪಾಚಿ 4V 200cc 2019 ವೆರಿ ವೆಲ್ ಮೇಂಟೈನ್. ಇದನ್ನು ಬಂದ್ಬಿಟ್ಟು ನಿಮ್ಗೆ ಒಂದು 70-75,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಹೋಂಡಾ CBR 250 ವಿತ್ ABS ಡ್ಯುಯಲ್ ಚಾನೆಲ್ ABS ವೆರಿ ವೆಲ್ ಮೇಂಟೈನ್. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಒನ್ಲಿ ಒನ್ ಪ್ರೈಸ್ 80,000 ರೂಪಾಯಿ ಆ ರೇಂಜ್ ಅಲ್ಲಿ ಕೊಡ್ತೀನಿ. 80,000 ರೇಂಜ್ ಅಲ್ಲಿ ಕೊಡ್ತೀರಾ ನೀವು? ಇದು ಹೋಂಡಾ ಯೂನಿಕಾರ್ನ್ 2018 ಸಿಂಗಲ್ ಹ್ಯಾಂಡ್ ಡ್ರಿವನ್ 20,000 ಓಡಿರೋದು ವೆರಿ ವೆಲ್ ಮೇಂಟೈನ್. ಇದನ್ನು ಬಂದ್ಬಿಟ್ಟು ನಿಮ್ಗೆ ಒಂದು 65,000 ರೂಪಾಯಿ ರೇಂಜ್ ಅಲ್ಲಿ ಕೊಡ್ತೀನಿ. ಓಕೆ. ಇದರಲ್ಲಿ ಯಾವ ಗಾಡಿಗೆ ಲೋನ್ ಆಗುತ್ತಾ? ಎಲ್ಲ ಎಷ್ಟು ಕಟ್ಟಬೇಕು ನೋಡಿ, ಇದೆಲ್ಲ ನಿಮ್ಗೆ ಬಂದ್ಬಿಟ್ಟು ಇಲ್ಲಿಂದ ನಿಮ್ಗೆ ಒಂದು
50,000 rupees, Okay. 40,000 rupees, Okay. 40,000 rupees. ಇದನ್ನು ಒಂದು ನಿಮ್ಗೆ 40,000 rupees. ಇದಕ್ಕೂ ಒಂದು 35,000 ರೂಪಾಯಿ. ಇದಕ್ಕೂ ನೀವು ಒಂದು 35,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಮ ಮನೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಕರೆಂಟ್ ಬಿಲ್ ಕೊಟ್ರೆ ಬ್ಯಾಂಗ್ಳೂರಲ್ಲಿ ವಾಸವಾಗಿರ್ಬೇಕು. ವಿದಿನ್ 1 hour IDFC ಬ್ಯಾಂಕ್ ಇಂದ ಸ್ಪಾಟ್ ಅಪ್ರೂವಲ್ ಕೊಡ್ಸೋಣ. ಫಸ್ಟ್ ಬಂದ್ಬಿಟ್ಟು ಕ್ಲಾಸಿಕ್ 350 ಬ್ಲಾಕ್ ಕಲರ್ ಇದೆ, ಎವರ್ಗ್ರೀನ್ ಕಲರ್. 2014 ಸಿಂಗಲ್ ಹ್ಯಾಂಡ್, ವೆರಿ ವೆಲ್ ಮೇಂಟೈನ್, ಎಕ್ಸಲೆಂಟ್ ಕಂಡೀಷನ್. ಇದು ಬಂದ್ಬಿಟ್ಟು ನಿಮ್ಗೆ 1,35,000 ರೂಪಾಯಿ ಆರ್ಜಲ್ ಆಗುತ್ತೆ ಫೈನಲ್ ಟು ಫೈನಲ್. ಓಕೆ. ಇದು ಬಂದ್ಬಿಟ್ಟು ವಿತ್ ಅಲಾಯ್ ವೀಲ್ಸ್ 2015 ಸಿಂಗಲ್ ಓನರ್, ವೆರಿ ವೆಲ್ ಮೇಂಟೈನ್. ಇದನ್ನು ಬಂದ್ಬಿಟ್ಟು 1,45,000 ರೂಪಾಯಿ ರೇಂಜ್ ಆಗುತ್ತೆ. ಇದು 2017 ವಿತ್ ಅಲಾಯ್ ವೀಲ್ಸ್, ವೆರಿ ವೆಲ್ ಮೇಂಟೈನ್, ಎಕ್ಸಲೆಂಟ್ ಕಂಡೀಷನ್. ಇದು 1,65,000 ರೂಪಾಯಿ. ಇದು ಬಂದ್ಬಿಟ್ಟು 2016 ಮಾಡಲು. ಇದು ವೆರಿ ವೆಲ್ ಮೇಂಟೈನ್. ಇದು 1,50,000 ರೂಪಾಯಿ ರೇಂಜ್ ಅಲ್ಲಿ. ಓಕೆ. ಹಂಟರ್ ನೋಡಬಹುದು ನೀವು 2023 Okay. 12,000 ಓಡಿರೋದು ವಿತ್ ಫುಲ್ ಆಕ್ಸೆಸರೀಸ್. ಇದು 1,60,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. Okay. ಇದನ್ನು ಹಂಟರ್, ಇದು 14,000 ಓಡಿದೆ. ಇದು ಡ್ಯುಯಲ್ ಚಾನೆಲ್ ABS, ವೆರಿ ವೆಲ್ ಮೇಂಟೈನ್. ಇದನ್ನು 1,58,000 ರೂಪಾಯಿ ಆ ರೇಂಜ್ ಅಲ್ಲಿ ಆಗುತ್ತೆ. ಓಕೆ. ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು? ರಾಯಲ್ ಎನ್ಫೀಲ್ಡ್ ಇದಕ್ಕೆ ಒಂದು 40,000 ರೂಪಾಯಿ, ಇದಕ್ಕೂ 40,000 ರೂಪಾಯಿ. ಇದಕ್ಕೂ ಬಂದ್ಬಿಟ್ಟು ನಿಮ್ಗೆ ಒಂದು ಈ ಗಾಡಿಗಳೆಲ್ಲ ಫೈನಾನ್ಸ್ ಆಗಲ್ಲ. 2019 ಮೇಲೆ ಇರೋ ಮಾಡೆಲ್ ಮಾತ್ರ ಫೈನಾನ್ಸ್ ಆಗುತ್ತೆ. Okay. ಆಟೋ ಪಾಯಿಂಟ್ ಇರೋದು ಜಯನಗರ 40 ಬ್ಲಾಕ್, 30ನೇ ಕ್ರಾಸ್, ತಿಲಕ್ ನಗರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ, ಬ್ಯಾಂಗ್ಳೂರ್ 41. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನಿಮ್ಮ ಮನೆ ಕರೆಂಟ್ ಬಿಲ್ ಕೊಡಿ. ವಿದಿನ್ ಹಾಫ್ ಅನ್ ಅವರ್ 1 hour ಸ್ಪಾಟ್ ಅಪ್ರೂವಲ್ ಕೊಡ್ಸೋಣ. ಓಕೆ. ಹಲೋ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಮ್ದು ಇನ್ನೊಂದು ಬ್ರಾಂಚ್ ಇದೆ ಜಸ್ಟ್ ಆಪೋಸಿಟ್ ಅಲ್ಲೇ. Okay. ಇಲ್ಲೂ ತುಂಬಾ ಕಲೆಕ್ಷನ್ಸ್ ಇವೆ, ಮೈಲೇಜ್ ಬೈಕ್ಸ್, ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಮಾರೋರ್ಗೆ ಅವ್ರಿಗೂ ಗಾಡಿಗಳಿವೆ ಇಲ್ಲಿ. Okay. ಲೋ ಬಜೆಟ್ ಸ್ಕೂಟೀಸು ಇವೆ. ಡೌನ್ ಪೇಮೆಂಟ್ ಬೇಕಾದ್ರೆ ನೀವು ಒಂದು 25,000 30,000 ರೂಪಾಯಿ ತಗೊಬನ್ನಿ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕೊಡಿ, ನಿಮ್ಮ ಮನೆ ಕರೆಂಟ್ ಬಿಲ್ ಕೊಡಿ, ಸ್ಪಾಟ್ ಅಪ್ರೂವಲ್ ಮಾಡಿಸ್ಕೊಡೋಣ. ಸ್ಕೂಟಿಗಳು ಬೇಕಾದಷ್ಟಿವೆ. ಮೈಲೇಜ್ ಬೈಕ್ಸ್, ಸ್ಪ್ಲೆಂಡರ್, ಪ್ಯಾಷನ್, ಪ್ಲಾಟಿನಾ, CT100, ಶೈನ್, ಎಲ್ಲ ಗಾಡಿಗಳಿಗೂ ಫೈನಾನ್ಸ್ ಸಿಗುತ್ತೆ. ಇದಕ್ಕೆ ಡೌನ್ ಪೇಮೆಂಟ್ ಬೇಕಾದ್ರೆ ನೀವು ಒಂದು 25,000 30,000 ರೂಪಾಯಿ ತನಕ ಮಾಡಿ ಇಮಿಡಿಯೇಟ್ ಲೋನ್ ಮಾಡಿಸ್ಕೊಡೋಣ. ಓಕೆ ಸರ್, ರೈಡರ್ ತುಂಬಾ ಜನ ಈಗ ಹುಡುಕ್ತಾ ಇದಾರೆ, ರೈಡರ್ ಅವ್ರಿಗೂ ಸಿಗ್ತಾನೆ ಇಲ್ಲ. TVS Raider 2020 ರೈಡರ್ ಇದೆ. ಹೌದು. ಯಾವ ಮಾಡಲ್ ಸರ್ ಈ ಗಾಡಿ? ಇದು 2023 ಮಾಡಲು, ಒಬ್ಬರೇ ಓನರ್. Okay. ಇದು ಬಂದ್ಬಿಟ್ಟು ಒಂದು ವೆರಿ ವೆಲ್ ಮೇಂಟೈನ್, ಎಕ್ಸಲೆಂಟ್ ಮೈಲೇಜ್ ಬರ್ತಾ ಇದೆ. Okay. ಇದು ನಿಮ್ಗೆ ಒಂದು 65,000 68,000 ರೂಪಾಯಿ ರೇಂಜ್ ಅಲ್ಲಿ ಆಗುತ್ತೆ. ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು ಈ ಗಾಡಿ? ಇದಕ್ಕೆ ಒಂದು 30,000 ರೂಪಾಯಿ ಕೊಡಿ ಸರ್. 30,000 ರೂಪಾಯಿ ಕೊಟ್ರೆ ನೀವು ರೈಡರ್ ಕೊಡ್ತಾ ಇದೀರಾ? ಎಸ್. ಓಕೆ ಸರ್, ಓಕೆ. ಫ್ರೆಂಡ್ಸ್, ನೀವು ನೋಡ್ತಾನೆ ಇರ್ಬೋದು, ಕಲೆಕ್ಷನ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಮೊಪೆಡ್ಸ್ ಆಗಿರ್ಲಿ, ರಾಯಲ್ ಎನ್ಫೀಲ್ಡ್ ಆಗಿರ್ಲಿ, ಎಲ್ಲ ತರದ ಸಾಲಂತೂ ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ ಸರ್. ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು, ಫುಲ್ ಪ್ರೈಸ್ ಅದನ್ನು ಎಲ್ಲ ಹೇಳಿದ್ದಾರೆ ಸರ್. ನಿಮ್ಗೆ ಯಾವ್ದು ಗಾಡಿ ಇಷ್ಟ ಆಯ್ತು ಅಂದ್ರೆ ಅದಂತೂ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಎಲ್ಲ ಡೀಟೇಲ್ಸ್ ನಿಮಗೆ ವಾಟ್ಸ್ಆಪ್ ಅಲ್ಲಿ ಕಳ್ಸಿಕೊಡ್ತಾರೆ ಸರ್. ಸೊ ಲೋನು ಅಷ್ಟೇ, ಲೋನ್ ಡೀಟೇಲ್ ನೀವೆಲ್ಲ ಕೇಳಬಹುದು. ಸೊ ನನ್ನ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟ್ ಆಗಿ ಬರ್ಬೋದು. ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಬರ್ತದೆ, ಆ ನಂಬರ್ಗೆ ಕಾಲ್ ಮಾಡಿ ಸರ್ ನಿಮಗೆ ಗೈಡ್ ಮಾಡ್ತಾರೆ. ಸೊ ಈ ವಿಡಿಯೋನಲ್ಲಿ ಇಷ್ಟೇ, ಈ ವಿಡಿಯೋ ಇಲ್ಲ ಅಂತ ಮಾಡ್ತೀನಿ. ಸೊ ಮೊದಲ ನಂಬರ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು.